ಇನ್ನೊಬ್ರು ಹೇಳ್ತಾರೆ ಪಕ್ಷ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರ್ತದೆ ಅಂತ. ಅವರವರ ಆಲೋಚನೆಗಳು. ಈಗ ನನಗೆ ಈ ಪೋಲ್ಸ್ಗಳನ್ನೆಲ್ಲ ನೋಡಿದ್ರೆ ಆನೆ ನೋಡಲಿಕ್ಕೆ 6 ಜನ ಕುರುಡ್ರು ಹೋದ್ರಂತೆ. ಒಬ್ಬನಿಗೆ ಆನೆ ಕಂಬದ ಥರ ಕಂಡಿದೆ, ಇನ್ನೊಬ್ಬನಿಗೆ ಬೀಸಣಿಗೆ ಥರ ಕಂಡಿದೆ, ಇನ್ನೊಬ್ಬನಿಗೆ ಬರೀ ದಾರ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂಥ ಆಲೋಚನೆಗಳಲ್ಲಿ ಹೋಗ್ತಾರೆ. ನಾವು ತಮಿಳ್ನಾಡು ಎಲೆಕ್ಷನ್ನ ಸುಮಾರು ಒಂದು 40-50 ವರ್ಷದ ಇತಿಹಾಸ ತಗೊಂಡಾಗ ತಮಿಳ್ನಾಡು ಜನದ ಮನಸ್ಥಿತಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಈಗ ನಾನು ಹೇಳಿದ್ದೆಲ್ಲ ಸತ್ಯ, ಮತ್ತು ಪೋಲ್ನವ್ರು ಹೇಳಿದ್ದೆಲ್ಲ ಸತ್ಯ, ಮಾಧ್ಯಮದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದೆಲ್ಲ ಸತ್ಯ ಅಲ್ಲ. ಆ ಬ್ಯಾಲೆಟ್ ಪೇಪರಲ್ಲಿ ಏನಿತ್ತು ಮತ್ತು ಆ ಮೆಷಿನ್ನಲ್ಲಿ ಏನಿದೆ ಅನ್ನೋದು ಫೈನಲೈಸ್ ಆಗ್ತದೆ. ಮತದಾರ ಪ್ರಭು ಏನು ಕೊಡ್ತಾನೋ ಅದೇ ಸತ್ಯ ಕಡೆಗೆ. ಆದರೆ ನಾವು ಚರ್ಚೆ ಮಾಡೋಕ್ಕೆ ಒಂದು ಆಯಾಮಗಳನ್ನ ನಾವು ಸೃಷ್ಟಿಸ್ಕೋತೀವಿ, ವಿಚಾರಗಳನ್ನ ಮಂಥನ ಮಾಡ್ತೀವಿ, ಚರ್ಚೆಗೆ ಒಳಪಡಿಸ್ತೀವಿ. ಕಳೆದ 40-50 ವರ್ಷದಲ್ಲಿ ನೋಡಿ, ತಮಿಳ್ನಾಡಲ್ಲಿ ಒಂದು ಸತಿ ಒಬ್ಬರು ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಇನ್ನೊಂದು ಪಕ್ಷದ ಟೀಮ್ ಬರ್ತಿತ್ತು. ತಮಿಳ್ನಾಡು ಜನ ಎಸ್ಪೆಷಲಿ ಏನಂದರೆ ಭಾವನಾತ್ಮಕ ಜೀವಿಗಳು ಅನ್ನೋದಕ್ಕೆ ಒಂದು ಸಾಕ್ಷೀಕರಿಸುವಂಥ ವಿಚಾರ ಏನಂದರೆ, ಒಮ್ಮೆ ಜಯಲಲಿತಾ ಬಂದರು, ಸಿನಿಮಾಗಳನ್ನ ಈಗ ರಜನಿಕಾಂತ್ ಅಂತವ್ರನ್ನ, ನಮ್ಮ ಕರ್ನಾಟಕದಿಂದ ಹೋದಂಥ ರಜನಿಕಾಂತ್ ಅವ್ರನ್ನ ಯಾವ ಮಟ್ಟಕ್ಕೆ ಎತ್ತಿ ಮೆರೆಸಿದ್ರು ಅನ್ನೋದನ್ನು ನಾವು ಒಂದ್ಸತಿ ಯೋಚನೆ ಮಾಡ್ಬೇಕಾಗತ್ತೆ. ಕಡೆಗೆ ಖುಷ್ಬುಗೋಸ್ಕರ ದೇವಸ್ಥಾನನೇ ಕಟ್ಟಿದಂಥ ಜನ ಅಂದರೆ ಅವ್ರ ಭಾವನೆಗಳಿಗೆ ಜಾಸ್ತಿ ಸ್ಪಂದಿಸ್ತಾರೆ. ತಮಿಳ್ನಾಡಲ್ಲಿ ಅಧಿಕಾರ ಹಿಡಿದವರು ಅಷ್ಟೇ, ಯಾವುದೇ ರೀತಿ ಆದರೂ ಅಲ್ಲಿ ಜನಗಳ ಬಗ್ಗೆ ಜಾಸ್ತಿ ಗಮನ ಹರಿಸಿದ್ದಾರೆ. ವೆದರ್ ಜಯಲಲಿತಾ ಬರಲಿ, ಕರುಣಾನಿಧಿಯವ್ರು ಬರಲಿ. ನೋಡಿ, ಇಬ್ಬರು ಸಿನಿಮಾ ರಂಗದಿಂದ ಬಂದಂಥವ್ರೆ. ಜಯಲಲಿತಾ ಮುಂದೆ ಎಂಥ ದೊಡ್ಡ ದೊಡ್ಡ ಘಟಾನುಘಟಿಗಳು ನಿಲ್ತಿರಲಿಲ್ಲ, ಅವ್ರ ಮುಂದೆ ನಮಸ್ಕಾರ ಮಾಡ್ತಾಯಿದ್ರು. ನಿಜವಾಗ್ಲೂ ಒಂದು ಕಾಲಘಟ್ಟಕ್ಕೆ ಆಕೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ಮಟ್ಟಕ್ಕೆ ಕೂಡ ಬಿಂಬಿತ ಆಗಿತ್ತು. ಅಂಥ ವ್ಯಕ್ತಿತ್ವದವರು ಸಾಕಷ್ಟು ರಾಜಕೀಯ ವಿಪ್ಲವಗಳನ್ನ ನೋಡ್ತಾ ಹೋದರೆ, ಒಮ್ಮೆ ಆಕೆನ ತಂದು ಬಟ್ಟೆ ಎಲ್ಲ ಸೆಳೆದಿದ್ದ ಪ್ರಕರಣಗಳು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅಲ್ಲಿಂದ ಆಚೆಗೆ ಕರುಣಾನಿಧಿನ ಯಾವ ರೀತಿ ಎತ್ತಾಕೊಂಡ್ಬಂದ್ರು, ಅದೆಲ್ಲ ಅಂದ್ರೆ ಇಲ್ಲಿ ರಾಜಕೀಯ ವಿಪ್ಲವಗಳು ಹೇಗೆ ನಡೆಯುತ್ತೆ ಅಂದ್ರೆ ಜನ ಅದನ್ನ ಯಾವ ರೀತಿ ಗಮನಿಸ್ತಾರೆ ನೋಡಿ. ಅವ್ರದ್ದು ಅಧಿಕಾರ ಬಂದಾಗ ಅವ್ರು ತಮ್ಮದೇ ಆದಂಥ ಒಂದು ತಾಕತ್ತನ್ನು ತೋರಿಸ್ತಾರೆ, ಇವ್ರದ್ದು ಅಧಿಕಾರ ಬಂದಾಗ ಇವ್ರು ತಮ್ಮದೇ ಆದಂಥ ತೋರಿಸ್ತಾರೆ. ತದನಂತರ ಅಲ್ಲಿ ಆಗೋವಂಥ ರಿಸಲ್ಟ್ಗಳಿದೆಯಲ್ಲ, ಅದು ಜನಗಳ ಮೇಲೆ ಡಿಪೆಂಡ್ ಆಗ್ತದೆ. ಹಾಗಾಗಿ ತಮಿಳ್ನಾಡಿನ ಜನ ಲಿಟ್ರಲಿ ನಾನು ಹೇಳ್ತೀನಲ್ಲ, ಇವತ್ತು ಸ್ಟಾಲಿನ್ ಸರ್ಕಾರ ಎಲ್ಲೋ ಒಂದು ಕಡೆ ವೀಕ್ ಆಗಿದೆ ಅನ್ನೋದನ್ನ ಜನ ಗಮನಿಸ್ತಾ ಇದ್ದಾರೆ. ಸೊ ಮೇ ಬಿ ವಿಜಯ್ಗೆ ಈಗ ಸಂಪೂರ್ಣ ಮೆಜಾರಿಟಿ ಸಿಗದೆ ಹೋದರೂ ಕೂಡ ಅಟ್ಲೀಸ್ಟು ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು 40% ಬೂತ್ ವರ್ಕರ್ಸೇ ಇಲ್ಲ ಅಂತ. ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಸಾಕಷ್ಟು ಜನ ಗೆಲ್ತಾರೆ, ಅವ್ರಿಗೆ ಬೂತ್ ವರ್ಕರ್ಸ್ ಇರಲ್ಲ. ಅಂದರೆ ಜನಗಳ ಮನಸ್ಸನ್ನು ರೀಚ್ ಆಗಿಬಿಟ್ಟಿರ್ತಾರೆ. ಮನಸ್ಸನ್ನು ರೀಚ್ ಆದಂಥ ಜಾಗದಲ್ಲಿ ನಿಮ್ಗೆ ಬೂತ್ ವರ್ಕರ್ಸೇ ಬೇಡ, ವಾಲಂಟ್ರಿ ಆಗಿ ಬರ್ತಾರೆ. ಒಂದು ರಾಜಕೀಯ ಪಕ್ಷದಲ್ಲಿ ವಿಪ್ಲವಗಳು ಬೆಳವಣಿಗೆ ಆಗಬೇಕು ಅಂದರೆ ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಜನಗಳ ಮನಸ್ಸಿನಲ್ಲಿ ನೀವೇನು ಕೆಲಸ ಮಾಡಿದ್ದೀರಾ? ಒಂದು ಕಾಲಘಟ್ಟದಲ್ಲಿ 400 ಚಿಲ್ಲರೆ ಇದ್ದಂಥ ಕಾಂಗ್ರೆಸ್ಸು ಎಲ್ಲ ಕಡೆನೂ ತನ್ನ ಬೇರ್ ಬಿಟ್ಟಿತ್ತು. 40 ಸೀಟು. ನನ್ನ ಲೆಕ್ಕಕ್ಕೆ ವಿಜಯ್ಗೆ ಸಂಪೂರ್ಣ ಮೆಜಾರಿಟಿ ಬರದೇ ಹೋದ್ರು ಕೂಡ ಈ ಸತಿ ಒಂದು ಕಿಂಗ್ ಮೇಕರ್ ಆಗ್ತಾರೆ ಅನ್ನೋದು ನನ್ನ ಪರ್ಸನಲ್ ಆಗಿ ನಾನು ಹೇಳೋವಂಥ ವಿಚಾರ. ಲಾರ್ಜೆಸ್ಟ್ ಪಾರ್ಟಿ ಆಗಿ ಯಾವ ಪಾರ್ಟಿ ಬರುತ್ತೆ? ನನಗೆ ಲಾರ್ಜೆಸ್ಟ್ ಪಾರ್ಟಿ ಬಗ್ಗೆ ನನಗೆ ಯಾವುದ್ರ ಬಗ್ಗೆನೂ ನಾನು ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ. ಬಟ್ ವಿಜಯ್ ಅಂತೂ ಒಂದು 40ರಿಂದ 45 ಸೀಟಿಗೆ ಬರ್ಬೋದು ಅನ್ನೋದು ನನ್ನ ಕಡೆ ಎಲ್ಲೋ ಒಂದು ಕಡೆ ಒಂದು ಗಮನ ಹರಿಸುವಂಥ ವಿಚಾರ. ನಿಮ್ಮ ಅಲಯನ್ಸ್ ಬಿಜೆಪಿಯ ಪರ್ಫಾರ್ಮೆನ್ಸ್ ಬಗ್ಗೆ ತಾವೇನು ಮಾತಾಡ್ತಾ ಇಲ್ಲ? ಈಗ ಬಿಜೆಪಿ ಪರ್ಫಾರ್ಮೆನ್ಸ್ ಅಂದರೆ ತಮಿಳ್ನಾಡಲ್ಲಿ ಬಿಜೆಪಿ ತಗೊಂಡಿರೋದು 27 ಸೀಟು. ಅದ್ರ ಬಗ್ಗೆ ನಾನು ಅವರು ಆಲ್ರೆಡಿ ಅಲ್ಲೇ ಬಿಜೆಪಿ ವಕ್ತಾರರಿದ್ದಾಗ ನಾನು ಅದನ್ನ ಹೆಚ್ಚಾಗಿ ಮಾತಾಡೋದು ಕೂಡ ಸಮಂಜಸ ಅನ್ಸಲ್ಲ. ಈಗ ನಮ್ಮ ಬಗ್ಗೆ ಅವ್ರ ಬಗ್ಗೆ ಅವರು ಎಐಡಿಎಂಕೆ ಜೊತೆಗೆ ಅಲಯನ್ಸ್ ಮಾಡ್ಕೊಂಡು ಖಂಡಿತವಾಗ್ಲೂ ಈಗ ನಾನು ಹೇಳೋದೇನಂದ್ರೆ, ಈಗ ವೈಯಕ್ತಿಕ ಅಭಿಪ್ರಾಯ ನಾನು ಕೊಡ್ತಾ ಇದ್ದೀನಿ. ನೀವು ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ, ಸೊ ಒಂದು ಪಕ್ಷದ ಅಲಯನ್ಸ್ ಅಲ್ಲಿ ಇದ್ದಾಗ ಆ ಪಕ್ಷದ ಪರವಾಗಿ ನಾನು ಮಾತಾಡಲೇಬೇಕಾದಂಥ ವಿಚಾರ. ಆದರೆ ಎಕ್ಸಿಟ್ ಪೋಲ್ ಇದ್ದಾಗ ನಾವು ಏನು ಮಾತಾಡಿದ್ರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಜನ ಅವಲೋಕನ ಮಾಡ್ಬೇಕಾಗತ್ತೆ, ಮತದಾರ ಅವಲೋಕನ ಮಾಡ್ಬೇಕಾಗತ್ತೆ. ನಾವು ಉತ್ಪ್ರೇಕ್ಷೆಗೋಸ್ಕರ ಏನೋ ಮಾತಾಡಿ ಬಂದು ಮುಜುಗರಕ್ಕೀಡಾಗೋದು ಬೇಡ. ತಮಿಳ್ನಾಡಲ್ಲಿ ಯಾರಾದ್ರೂ ಒಂದಿಷ್ಟು ವಿರೋಧಕ್ಕೆ ಒಳಗಾಗಿದ್ದಾರೆ ಅಂದ್ರೆ ಅದು ಬಿಜೆಪಿ ಇರಬಹುದೇನೋ. ಬಿಕಾಸ್ ಆ ತ್ರಿಭಾಷಾ ಸೂತ್ರ ಆಗಿರ್ಬೋದು ಅಥವಾ ಡಿಲಿಮಿಟೇಷನ್ ಆಗಿರ್ಬೋದು, ಇದನ್ನ ಸ್ಟಾಲಿನ್ ಅವರು ತೆಗೆದುಕೊಂಡಂತಹ ರೀತಿ ಮತ್ತು ಆ ತಮಿಳ್ ಅಸ್ಮಿತೆ ಅನ್ನುವಂಥ ವಿಚಾರ ಕೊನೆಗೆ ಅದು ಸಿಕ್ಕಾಪಟ್ಟೆ ಎಲ್ಲರನ್ನ ರೀಚ್ ಆಗಿದ್ದು ನೋಡಿದ್ರೆ
ಎಲ್ಲ ಒಂದ್ ಕಡೆ ಬಿಜೆಪಿಗೆ ಈ ಬಾರಿ ತಮಿಳ್ನಾಡಲ್ಲಿ ಅಷ್ಟು ಗಿಟ್ಲಿಕ್ಕಿಲ್ವೇನೋ. ಈಗ ಸ್ಟಾಲಿನ್ ಅಲ್ಲಿ ಅಧಿಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದವ್ರು ಮಾಡಿದ ತಕ್ಷಣ ಅವ್ರು ಹೇಳಿದ್ದೆ ಸತ್ಯ ಅನ್ನೋದು ತಪ್ಪಾಗ್ತದೆ. ನಾನು ಈಗ ಆಲ್ರೆಡಿ ನಿಮ್ಗೆ ಯಾಕೆ ಅಂದ್ರೆ ಜಯಲಲಿತಾ ಅವ್ರದ್ದು ಉದಾಹರಣೆ ಕೊಟ್ಟೆ, ಕರುಣಾನಿಧಿ ಅವ್ರದ್ದು ಉದಾಹರಣೆ ಕೊಟ್ಟೆ. ಸ್ಟಾಲಿನ್ ಅವ್ರು ರಿಜೆಕ್ಟ್ ಮಾಡ್ಬಿಟ್ರು ಅಂದಿದ್ದು ಮಾತ್ರಕ್ಕೆ ಬಿಜೆಪಿನ ಇಡೀ ತಮಿಳ್ನಾಡು ಜನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ತಪ್ಪಲ್ಲ. ಅಲ್ಲ, ತ್ರಿಭಾಷಾ ಸೂತ್ರದ ವಿಚಾರದಲ್ಲೂ ಅಷ್ಟೇ. ಅದ್ರ ಪರವಾಗಿರುವಂತವ್ರು ಎಷ್ಟು ಜನ ಇದ್ದಾರೆ ಅನ್ನೋದು ನೋಡ್ಬೇಕಾಗತ್ತೆ. ಏನು ಇಲ್ದಂತ ಅಲ್ಲ ಕೇಳಿ, ಭಾಷೆ ಅಂತ ಬಂದಾಗ ನಾವು ಕನ್ನಡಿಗರು ಬೇಕಾದ್ರೆ ಆಚೀಚೆಗೆ ಯೋಚನೆ ಮಾಡ್ತೀವಿ. ತಮಿಳರನ್ನ ಮಾತ್ರ ನೀವು ಭಾಷೆ ವಿಚಾರದಲ್ಲಿ ನೀವು ಅಪ್ಪಿ ತಪ್ಪಿ ಅನುಮಾನದಿಂದ ಮಾತ್ರ ನೋಡಕ್ ಹೋಗ್ಬೇಡಿ. ಅದು ಯಾರೇ ಆಗ್ಲಿ, ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಅವ್ರ ವಿದ್ಯಾವಂತರಾಗ್ಲಿ ಅವಿದ್ಯಾವಂತರಾಗ್ಲಿ, ಯಾವುದೇ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಬಂದಾಗ ದೇ ಸ್ಟ್ಯಾಂಡ್ ಯುನೈಟೆಡ್. ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಇರೋ ವಿಚಾರಗಳ ಬಗ್ಗೆ ಯಾಕೆ ನಾವು ಗಮನ ಹರಿಸಬಾರ್ದು, ಒಂಚೂರು ಚಿಂತನೆ ಮಾಡಬಾರ್ದು ಅಂತ ಕೇಳ್ತಾ ಇದೀನಿ. ಅಲ್ಲಲ್ಲ, ಅದಕ್ಕೆ ಪೂರಕವಾಗಿ 4ನೇ ತಾರೀಕು ರಿಸಲ್ಟ್ ಬರ್ತದಲ್ಲ, ಏನು ಇಲ್ಲ ರಾಜುಗೌಡ್ರೆ, ಏನು ಇಲ್ಲ ಅಂತ ಬಿಜೆಪಿ ನೀವು ತೋರಿಸ್ಬಿಡಿ ಇನ್ ಎನಿ ಸೋಷಿಯಲ್ ಮೀಡಿಯಾ ಆರ್ ಇನ್ ಎನಿ ಸ್ಟೇಟ್ಮೆಂಟ್ಸ್, ಎನಿ ತಮಿಳಿಯನ್ ಹೇಳಿದ್ದು ಎಸ್ ನಮಗೆ ತ್ರಿಭಾಷಾ ಸೂತ್ರ ಬೇಕು ಅಂತ ಹೇಳಿ ತೋರಿಸ್ಬಿಡಿ. ನೀವು ಒಂದು ಗಿವ್ ಮಿ ಒನ್ ಎಕ್ಸಾಂಪಲ್. ಏನು ಇಲ್ಲದಂತ ಬಿಜೆಪಿ ಒಂದು ಕಾಲಘಟ್ಟದಲ್ಲಿ 6 ಸೀಟಿಗೆ ಬಂತು. ನಾನು ಏನ್ ಹೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಿ? ನಾ ಏನ್ ಹೇಳ್ತಿದ್ದೀನಿ, ನೀವೇನು ನಾ ಮಾತಾಡ್ತಾ ಇರೋದು ತ್ರಿಭಾಷಾ ಸೂತ್ರದ ಬಗ್ಗೆನೇ ನಾನು ಹೇಳ್ತಾ ಇರೋಂತದ್ದು. ಯಾವ ರೀತಿ ಜನ ಆಲೋಚನೆ ಮಾಡಿ ತೋರಿಸ್ಬಿಡಿ. ಎಸ್ ನಮಗ್ ಬೇಕು, ಬಿಜೆಪಿ ಹೇಳ್ತಾ ಇರೋದು ಸತ್ಯ ಇದೆ, ನಮಗ್ ಬೇಕು ಅಂತ ಹೇಳಿದ ಒಬ್ಬ ವ್ಯಕ್ತಿ ತೋರಿಸ್ಬಿಡಿ ತಮಿಳಲ್ಲಿ. ನಮ್ಮಲ್ಲಿ ಬೇಕಾದ್ರೆ ನಾವು ಮಾಡ್ಬಿಡ್ತೀವಿ, ನಾವು ಹಿಂದಿ ವಾಲಾಗಳಿಗೆ ಬೇಕಾದ್ರೆ ಜೀ ಹುಜೂರ್ ಅನ್ಕೊಂಡು ಬೇಕಾದ್ರೆ ನಾವ್ ಹೇಳ್ಬಿಡ್ತೀವಿ, ಬಟ್ ನಾಟ್ ತಮಿಳಿಯನ್. ಅದನ್ನ ನಾವು ನಿಜವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ತಮಿಳವರ ಭಾಷಾಭಿಮಾನ ಇದೆಯಲ್ಲ, ಅದನ್ನ ಯಾರನ್ನೂ ಅಲ್ಲಗೆಳಕ್ ಸಾಧ್ಯನೇ ಇಲ್ಲ.